ಅಷ್ಟೇ, ಒಳಗಡೆ ಏನಿದೆಯೋ ಅದೇ. ಹಿ ರಿಕ್ವೆಸ್ಟೆಡ್ ಹಿಮ್ ಟು ಪಾಸ್ ಮೀ ಇರೋದು ಹಿಮ್ ಆಗುತ್ತೆ, ಪಾಸ್ ಹಿಮ್ ದ ಹೆಲ್ಮೆಟ್. ಇನ್ವರ್ಟೆಡ್ ಕಾಮ ಒಳಗಡೆ ಇರುವ ಪ್ರನೌನ್ಗಳನ್ನು ಚೇಂಜ್ ಮಾಡಬೇಕು, ಆದರೆ ಟೆನ್ಸ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಏನೂ ಇಲ್ಲ. ಇನ್ವರ್ಟೆಡ್ ಕಾಮಾದ ಹಿಂದ್ಗಡೆ ಪ್ರಿಪೋಸಿಷನ್ ಟು ಅನ್ನು ಸೇರಿಸಿದ್ರೆ ಮುಗಿದೋಯ್ತು. ಯಾವ ವಾಕ್ಯಗಳಿಗೆ? ಆರ್ಡರ್, ರಿಕ್ವೆಸ್ಟ್, ಕಮ್ಯಾಂಡ್, ಸಜೆಷನ್, ಅಡ್ವೈಸ್, ಈ ರೀತಿಯ ವಾಕ್ಯಗಳಿಗೆ. ಮತ್ತೆ ಇಲ್ಲಿ ನಮ್ಗೆ ಏನಿರೋದಿಲ್ಲ, ಟೆನ್ಸನ್ನು ನೋಡಲಿಕ್ಕೆ ಹೆಲ್ಪಿಂಗ್ ವರ್ಬು ಆ ಥರದ್ದು ಯಾವುದು ಸಿಗೋದಿಲ್ಲ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿರುವ ವಾಕ್ಯಗಳು ಮಾತ್ರ ಇಲ್ಲಿ ಇರ್ತವೆ ಅನ್ನುವಂಥದ್ದು. ಇಸ್ ದಟ್ ಕ್ಲಿಯರ್? ಫೈನ್. ನಾವು ಇದು ನಾಲ್ಕರಲ್ಲಿ ಯಾವ ರೀತಿಯಾದರೂ ಪ್ರಶ್ನೆಗಳನ್ನು ಕೇಳ್ಬೋದು. ಒಂದೊಂದರಲ್ಲಿ ಇಂಪರೇಟಿವ್ ಕೇಳಿದ್ದಾನೆ, ಒಂದರಲ್ಲಿ ಸ್ಟೇಟ್ಮೆಂಟ್ ಕೇಳಿದ್ದಾನೆ, ಒಂದರಲ್ಲಿ ಪ್ರಶ್ನಾರ್ಥಕ ವಾಕ್ಯ ಕೇಳಿದ್ದಾನೆ, ಇನ್ನೊಂದರಲ್ಲಿ ಈಗ ನಾನು ಕೊನೆಯದಾಗಿ ಹೇಳುವ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ವಾಕ್ಯಗಳನ್ನು ಕೂಡ ಕೇಳಿದ್ದಾನೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದರೆ ಏನು ಅಂದರೆ ಅದನ್ನು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ, ಈ ಮಾರ್ಕ್ ಇರುತ್ತೆ. ಇಲ್ಲಿ ಮತ್ತೆ ಏನನ್ನು ಯೂಸ್ ಮಾಡ್ಬೋದು? ಯೂಸ್ ದಟ್. ನೆನ್ಪಿಟ್ಕೊಳ್ಳಿ, ಅಸರ್ಟಿವ್ ಸ್ಟೇಟ್ಮೆಂಟಲ್ಲಿ ದಟ್ ಯೂಸ್ ಮಾಡಿದ್ವಿ. ಮಧ್ಯದ ಎರಡು ವಾಕ್ಯಗಳಲ್ಲಿ ಮಾಡಲ್ಲ, ಇಂಟರಾಗೇಟಿವ್ ಇಂಪರೇಟಿವ್ ಮಾಡೋದಿಲ್ಲ. ಕೊನೆಯದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಮತ್ತೆ ದಟ್ಟನ್ನು ಯೂಸ್ ಮಾಡ್ತೀವಿ. ಇಲ್ಲಿ ವಾಕ್ಯದ ಟೆನ್ಸನ್ನು ಕೂಡ ಚೇಂಜ್ ಮಾಡಿ ಇಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಹೀ ಸೆಡ್ ಟು ಹರ್, ಕಾಮನ್ ಏನು? ಹುರ್ರೇ, ಹುರ್ರೇ ವಿ ಹ್ಯಾವ್ won the match. ಅಕಾರ್ಡಿಂಗ್ ಟು ದ ಟೆನ್ಸ್ ರೂಲ್ ಚೇಂಜ್ ಮಾಡಬೇಕು. ಆದರೆ ಇದನ್ನ ಹೇಗೆ ಹಿ ಸೆಡ್ ಟು ಹರ್ ಅಂತಿರುತ್ತೆ, ಬಟ್ ನಾವೇನು ಮಾಡಬೇಕು? ಮನುಷ್ಯ ಯಾವಾಗ ಎಕ್ಸ್ಕ್ಲೇಮ್ ಮಾಡ್ತಾನೆ? ಹಿ ಎಕ್ಸ್ಕ್ಲೇಮ್ಸ್ ಇನ್ ಟೂ ಸಿನಾರಿಯೋಸ್. ಒನ್, ವೆನ್ ಹಿ ಈಸ್ ಎಕ್ಸ್ಟ್ರೀಮ್ಲಿ ಸ್ಯಾಡ್. ಅದರ್ ಒನ್, ವೆನ್ ಹಿ ಈಸ್ ಎಕ್ಸ್ಟ್ರೀಮ್ಲಿ ಗುಡ್, ಐ ಮೀನ್ ಫೀಲಿಂಗ್ ಗುಡ್. ಖುಷಿಯಾಗಿದ್ದಾನೆ ಅಂದರೆ ಹಿ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ಅಂತ ಬರಿಬೇಕು. ದುಃಖದ ವಾಕ್ಯ ಆಗಿದ್ರೆ ಹಿ ಎಕ್ಸ್ಕ್ಲೇಮ್ಡ್ ಇನ್ ಸಾರೋ ಅಂತ ಬರಿಬೇಕು. ಕೆಲವು ಸರಿ ಹಿ ಎಕ್ಸ್ಕ್ಲೇಮ್ಡ್ ಇನ್ ಸಾರೋ ದಟ್ ಅಂತ ಬಳಸ್ತಾರೆ, ಹಿ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ದಟ್ ಅಂತ ಬಳಸ್ತಾರೆ. ಸಾರೋ ಜಾಯ್ ಅನ್ನು ಬಿಟ್ಟು ಹಾಗೇನೂ ಹಿ ಎಕ್ಸ್ಕ್ಲೇಮ್ಡ್ ದಟ್ ಅಂತಲೂ ವಾಕ್ಯ ಆನ್ಸರ್ ಇರುತ್ತೆ. ಯಾವುದಿದ್ರೂ ಓಕೆ, ಬಟ್ ದಟ್ ಬರಬೇಕು. ಸೊ ಇಲ್ಲಿ ನೋಡಿ, ಹಿ ಎಕ್ಸ್ಕ್ಲೇಮ್ಡ್ ವಿತ್ ಮ್ಯಾಚ್ ವಿನ್ ಆಗಿರೋದು ಖುಷಿ. ಹಿ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ದಟ್ ವಿ ಹ್ಯಾವ್ ಒನ್ ದ ಮ್ಯಾಚ್. ಯಾವ ಟೆನ್ಸಲ್ಲಿದೆ? ಪ್ರೆಸೆಂಟ್ ಪರ್ಫೆಕ್ಟ್. ದೇ ಹ್ಯಾಡ್ ಒನ್ ದ ಮ್ಯಾಚ್ ಅಂತ ಆಗಬೇಕು. ದೇ ಹ್ಯಾಡ್ ಒನ್ ದ ಮ್ಯಾಚ್. ಇಲ್ಲಿ ಟೆನ್ಸನ್ನು ಚೇಂಜ್ ಮಾಡಬೇಕು. ಕೆಲವು ಸರಿ ಲಿಬರ್ಟಿ ತಗೊಂಡು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಎಲ್ಲವನ್ನೂ ಇಡಬೇಕು. ಫಾರ್ ಎಕ್ಸಾಂಪಲ್ ಹಿಂಗೆ ಕೊಟ್ಟಿರ್ತಾನೆ ನೋಡಿ, ವಾಟ್ ಎ ಬ್ಯೂಟಿಫುಲ್, ಇದೇ ಪರೀಕ್ಷೆಯಲ್ಲಿ ಬಂದಿದೆ. ವಾಟ್ ಎ ಬ್ಯೂಟಿಫುಲ್ ಸೀನ್ ಅಂತ ಇಷ್ಟೇ ಇರುತ್ತೆ, ಕೊನೆಯಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಇಲ್ಲಿ ನಾವು ಇಂಥ ವಾಕ್ಯಗಳಿಗೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಒಂದಷ್ಟು ಲಿಬರ್ಟಿಯನ್ನು ತಗೊಂಡು ಸೇರಿಸ್ತೀವಿ ಕೂಡ. ಏನಂತ? ಅಲ್ಲಿ ಸೆಡ್ ಇರುತ್ತೆ.